ರಮ್ಮುಂಡು ಪುಟ್ಟುಂಡು ಕೋರ್ಟ್ಗೆ ಹೋಗೋದು ಬೇಡ ಅಂತೇಳಿ ಕೋರ್ಟ್ ಕೆಲಸ ನಿಲ್ಸಿ ಕರ್ಕೊಂಬಂದಿದೀವಿ ಇಲ್ಲಿ 100 ಕಿಲೋಮೀಟರ್ 400 ಕಿಲೋಮೀಟರ್ ಆಚೆಗೆ. ಕಾಂಡಮ್ಸ್ ಇದರಲ್ಲೇ ಮಾಡೋದು ಅಂತರ ಕಾಡು ಎಲ್ಲಿದೆ ಅಂತ ಗೈಸ್ ಇವಾಗ ಮೀನ್ ಹಿಡಿಯಕ್ಕೆ ಹೋಗ್ತಾ ಇದೀವಿ ನಾವೆಲ್ಲ. ಚಿಕನ್ ಮಂಚೂರಿಯನ್ ಮಾಡ್ಬಿಟ್ಟು ಅದರಲ್ಲಿ ಮೀನ್ ಹಿಡಿ. ಇದೇನಪ್ಪ ಇವರು ಬೆಳಗ್ಗೆನೆ ಎಣ್ಣೆ ಹಾಕ್ತಾರೆ ಚಪಾತಿ ನನ್ನ ಮಕ್ಳು ಅಂದ್ಕೊಂಬೇಡಿ. ಇದು ಬ್ಲ್ಯಾಕ್ ಟೀ. ಅವ್ರು ಏನು ಬ್ಲ್ಯಾಕ್ ಟೀ ಅಂದ್ರೂ ಗೊತ್ತಾಗಲ್ಲ, ಎಣ್ಣೆ ಅಂದ್ರೂ ಗೊತ್ತಾಗಲ್ಲ, ಏನು ಬೇಕಾದ್ರೆ ತಿಳ್ಕೊಂಡು ಕುಡಿಬೋದು ಅಲ್ಲ. ಹೌದು. ನೀವೇನ್ ಮಾಡ್ತಿದ್ದೀರಾ ಸ್ವಾಮಿ? ಕಡ್ಡಿ ಹಿಡ್ಕೊಂಡು ಕಡ್ಡಿ ಆಡಿಸ್ತಾರೆ ಬೆಂಕಿಗೆ ಕಡ್ಡಿಯಲ್ಲಿ ಆಡ್ಸದ. ಗೈಸ್ ಎಲ್ಲಪ್ಪ ಇದ್ದೀವಿ ಅಂದರೆ ಇವತ್ತು ಬೆಂಗಳೂರೆಲ್ಲ ಬೇಜಾರಾಗಿ ನಾವು ಇವತ್ತು ಬೆಂಗಳೂರಿಂದ ಆಚೆ ಬಂದಿದ್ದೀವಿ. ಸುಮಾರು ದೂರ ಒಂದು 5 ಎಕರೆ ಜಮೀನು ತಗೊಂಡಿದ್ದೀವಿ ಬೆಂಗಳೂರಿಂದ ಆಚೆ. ನೋಡ್ತೀರಾ ಅದು ಹೆಂಗಿದೆ ಅಂತ ನೋಡಿ. ಇಲ್ಲೆಲ್ಲ ಇದ್ದೀವಿ, ಬಂದಿದ್ದೀವಿ ನೈಟು. ಇದೆಲ್ಲ ನಮ್ಮದೇ 5 ಎಕರೆ ಐತೆ. ಎಲ್ಲ ರಬ್ಬರ್ ತೋಟ ಹಾಕಿದ್ದೀವಿ ಇಲ್ಲಿ ನೋಡಿ. ಅಲ್ಲೆಲ್ಲ ರಬ್ಬರ್ ಬಿಸ್ನೆಸ್ಗೆ ಇಳಿದೀವಿ ಇವಾಗ. ಎಲ್ಲ ಬಿಟ್ಟು ಮೀನಾಯ್ತು ಎಲ್ಲ ಆಯ್ತು, ಇವಾಗ ರಬ್ಬರ್. ಇದ್ಯಾರ್ದು ಗೊತ್ತಾ ರಬ್ಬರ್ ಬಿಸ್ನೆಸ್ಸು? ಎತ್ಕೊಂಬಂದು ಹೇಳ್ತೀನಿ ಬಂದ್ರೆ ಇಲ್ಲಿ ಹೊಗೆ ಬರ್ತೈತೆ ನೋಡ್ರಿ. ರಬ್ಬರ್ ಬಿಸ್ನೆಸ್ ಇವ್ರದ್ದು, ಫಿಶಿಂಗ್ ಬಿಸ್ನೆಸ್ ಅವ್ರದ್ದು. ಫಿಶಿಂಗ್ ಬಿಸ್ನೆಸ್ ಅವ್ರದ್ದು, ರಬ್ಬರ್ ಬಿಸ್ನೆಸ್ ಇವ್ರದ್ದು. 5 ಎಕರೆ ಐತೆ. ಗೊತ್ತಿಲ್ಲ. ಬೆಂಗಳೂರು ಬೇಜಾರಾಗ್ಬಿಟ್ಟಿದೆ, ಅದಕ್ಕೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ. ಬನ್ನಿ ಇದೇ ರಬ್ಬರ್ ತೋಟ, ರಬ್ಬರ್ ಎಸ್ಟೇಟ್. ಬನ್ನಿ ನೋಡಿ ರಬ್ಬರು. ಸೊ ಇದೆಲ್ಲ ಗ್ರೂ ಮಾಡಿರೋದು, ಚಿಪ್ಪಿಂಗ್ ಮಾಡಿದಾಗ ನೋಡಿ ಕಪ್ಪೊಂದು ಬಿದೋಗಿದೆ. ಇದರಲ್ಲಿರುತ್ತೆ ರಬ್ಬರ್. ಇನ್ನೂ ಕಲೆಕ್ಟ್ ಆಗ್ತಾ ಇದೆ ಸ್ವಲ್ಪ ನೋಡಿ. ಇಲ್ಲಿ ಕಲೆಕ್ಟ್ ಆಗಿರೋದು ಇಲ್ಲಿದೆ, ಇನ್ಕ್ಲೂಡಿಂಗ್ ದ ಕಾಂಡಮ್ಸ್ ಇದರಲ್ಲೇ ಮಾಡೋದು. ಬನ್ನಿ. ಸ್ನೇಹಿತರೆ ನಾವೆಲ್ಲ ಕಾಡಿಗೆ ಬಂದ್ಬಿಟ್ಟು ಕಾಡಲ್ಲಿ ಏನಿದೆ ಅಂತ ನೋಡೋಣ ಅಂದರೆ ಇವ್ರಿಗೆ ಏನೇನೋ ಕೆಳಗೆ ಬಗ್ಗಿ ಏನೇನೋ ಮಾಡ್ತಾರೆ ನೋಡಿ ಇಲ್ಲೆಲ್ಲ. ಎಲ್ಲಿ ಕಾಡಲ್ಲಿ ಏನಕ್ಕೆ ಹೋಗ್ತಾ ಇದಾರೆ ಕಾಡಲ್ಲಿ ಇವಾಗ? ಇದು ಕಾಂತಾರ ಕಾಡು ಹುಡ್ಕೊಂಡು ಹೋಗ್ತಾ ಇದೆ. ಎಲ್ಲಿದೆ ಅಂತ ಈಗ ಅದಕ್ಕೆ ಕಾಂತಾರ ಕಾಡು ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀರಿ. ಈಶ್ವರನ ಬರ್ತಾ ಇರ್ತೀರಲ್ಲ, ಬನ್ನಿ ಎಲ್ಲ ಪೈನಾಪಲ್ ತೋರಿಸ್ತೀನಿ ನೋಡಿ. ನ್ಯಾಚುರಲ್ ಆಗಿ ಬೆಳೆದಿರೋಂಥ ಪೈನಾಪಲ್ ನಮ್ಮ ತೋಟದಲ್ಲೇ. ಇದು ಮುಳ್ಳು ಗಿಡ ನೋಡಿ, ನಮ್ಮ ತೋಟದಲ್ಲೇ ಬೆಳೆದಿರೋದು ಪೈನಾಪಲ್. ಒಕ್ಕಟಿ ರೊಂಡು. ಬೆಳಿಗ್ಗೆ ಹೇಳಿದ್ವಲ್ಲ 5 ಎಕರೆ ತಗೊಂಡಿದೀವಿ ಅಂತ, ಅದೇ ಇದರಲ್ಲೇ ಬೆಳೆದಿರೋದು ನೋಡಿ. ಯಾವುದೋ ತೋಟಕ್ಕೆ ವಯಸ್ಸು ನಂಬರ್ ಹಾಕ್ದಂಗಿದ್ದೀರಾ? ಇಲ್ಲ ತಗೊಂಡಿದ್ದಲ್ಲ ನೆನ್ನೆ. ಲೀಗಲ್ ಆಗಿದೆ ಸರ್, ನಮ್ಮದೇ ಇಲ್ಲ. ಪೇಪರ್ ತೋರಿಸ್ಬೇಕಾ ನಿಮಗೆಲ್ಲ? ಎಲ್ಲ ಅಲ್ಲಿದೆ, ಇನ್ನು ಆ ಕಡೆಗೆಲ್ಲ ಇದೆ, ಆ ಕಡೆ ಎಲ್ಲ ಇದೆ. ಇದು ಪೈನಾಪಲ್ ಗಿಡನೂ ಇನ್ನು ಫುಲ್ಲಾಗಿ ಹಾಕ್ತೀವಿ ಇಷ್ಟರಲ್ಲೇ. ಪೈನಾಪಲ್ ಗಿಡಗಳನ್ನು ಇಲ್ಲೆಲ್ಲ ಬೆಳೆದಿದೆ, ಕಿತ್ಕೊಂಡು ಹೋಗ್ಬಿಟ್ಟವ್ರೆ ಕಳ್ಳನ ಮಕ್ಳು ಯಾರೋ ನಮ್ಮ ತೋಟಕ್ಕೆ ನುಗ್ಗಿ. ನೋಡಿ ಇಲ್ಲಿ ಬೆಳೆದಿರೋದನ್ನ ಯಾರೋ ಕಿತ್ಕೊಂಡು ಹೋಗ್ಬಿಟ್ಟವ್ರೆ ಪೈನಾಪಲ್ ನಮ್ಮ ತೋಟದಲ್ಲಿ. ನೋಡಿ ಗಾಯ್ಸ್, ಸುತ್ತ ನೋಡಿದ್ರು ರಬ್ಬರ್ ತೋಟ ಹಾಕಿದ್ದೀವಿ. ನೋಡಿ ಗಾಯ್ಸ್, ಇದೆಲ್ಲ 5 ಎಕರೆ ತೊಗೊಂಡಿದ್ದೀವಲ್ಲ, ಅದರಲ್ಲಿ ಇದು ಇನ್ನೊಂದು ಎಕರೆ. ಇದು ಇನ್ನೊಂದು ಎಕರೆಯಲ್ಲಿ ಇದು ನೋಡಿ, ಇದು ನೀಟಾಗಿ ಮೇಂಟೈನ್ ಮಾಡಿದ್ದೀವಿ. ಹೆಂಗಿದೆ, ಚೆನ್ನಾಗಿದೆ ಅಲ್ವಾ ನಮ್ಮ ತೋಟ? ನಾವು ಬೇರೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮಾಡಬೇಕು ಅಂತ. കണ്ണൻ ചായ ഉണ്ട്, പുട്ടുണ്ട്, റമ്മുണ്ട്, പുട്ടുണ്ട്, കടലക്കറി, ഫിഷ്, നല്ല നാടൻ്റെ മത്തിയുണ്ട്. സൂപ്പറായിട്ട് അടിപൊളി ടിഫനാ. ഇത് കൽത്താപ്പ ഉണ്ട്, കൽത്താപ്പ.
ಗಾಯ್ಸ್ ಇವಾಗ ಮೀನ್ ಹಿಡಿಯಕ್ಕೆ ಹೋಗ್ತಾ ಇದೀವಿ ನಾವೆಲ್ಲ. ಇಲ್ಲಿ ಗಾಳ ಈಗ ಕೋಳಿ ಇವಾಗಲೇ ಹಿಡ್ಕೊಂಡು ಹೋಗೋದಾ? ಹಾಂ ಸರ್. ಏನಕ್ಕೆ ಹೇಳಿ? ಕೋಳಿ ಮೀನ್ ಹಿಡಿಯಕ್ಕೆ ಕೋಳಿ ಇದು ಚಿಕನ್ ಮಂಚೂರಿಯನ್ ಚಿಕನ್ ಮಂಚೂರಿಯನ್ ಮಾಡಿಬಿಟ್ಟು ಅದರಲ್ಲಿ ಮೀನ್ ಹಿಡಿತೀವಿ ಗಾಯ್ಸ್ ನಾವು ಇವತ್ತು. ಗೊತ್ತಾ ಯಾರ್ಯಾರು ಹೋಗ್ತಿದೀವಿ ಗೊತ್ತಾ ಮೀನ್ ಹಿಡಿಯಕ್ಕೆ? ಹಾಂ ಏನ್ ನನ್ನ ತೋರ್ಸೋ ಏ ಇದು ಏನ್ ಹೇಳ್ತೀರಾ ಸರ್ ನೀವು? ಎಲ್ಲ ಹೋಗ್ತೀರಾ? ಏನ್ ಕತೆ? ನೋಡಿ ದಟ್ಟವಾದ ಅರಣ್ಯದಲ್ಲಿ ಇವತ್ತು ಕ್ಯಾಮ್ರಾ ನೋಡಿ. ಹೊಳೆನಲ್ಲಿ ಕುಮಾರಧಾರ ನದಿಯಲ್ಲಿ ಮೀನು ಹಿಡಿಯೋಕೆ ಎಲ್ಲ ಟೀಮ್ ಎಲ್ಲ ಸಿದ್ಧತೆ ಮಾಡ್ಕೊಂಡು ಕಾರಲ್ಲಿ ಹೋಗ್ತಾ ಇದೀವಿ. ಯಾವಾಗ ಮೀನ್ ಹಿಡಿಯಕ್ಕೆ ಹೋಗ್ತೀರಾ? ಯಾಕೆ? ಹೌದು, ಮೀನು ಹಿಡಿಯೋದು ಅದು ಒಂದು ಕಲೆ, ಅದೊಂದು ಅಭ್ಯಾಸ ಆವಿ, ಅದು ನಮ್ಗಿಷ್ಟ. ಹಂಗಾಗಿ ಮೀನ್ ಹಿಡಿತೀವಿ. ಮೀನ್ ಮಾತ್ರ ಮೀನ್ ಬೇರೆ ತರ ಅರ್ಥ ತಿಳ್ಕೊಂಬೇಡಿ. ಮೀನ್ ಹಿಡಿಯೋದಂದ್ರೆ ರಿಯಲ್ ಮೀನ್ ಹಿಡಿಯೋದು. ಮೀನ್ ಹಿಡಿಯೋದಂದ್ರೆ ಮೀನ್ ಹಿಡಿಯೋದು. ಪೊಲೀಸ್ ಅವ್ರ ಹತ್ರ ಹೋಗಿ ಯಾವಾಗ ನೋಡಿರೋ ಕಳ್ಳರನ್ನ ಹಿಡಿತಿರೋದು, ಟ್ರಾಫಿಕ್ ಪೊಲೀಸ್ ಯಾವಾಗ್ಲೂ ಗಾಡಿ ಹಿಡಿತೀರ ಅನ್ನೋದು ಅದು ಅವ್ರವ್ರ ಕೆಲ್ಸಗಳು. ಮೀನ್ ಹಿಡಿಯೋದಂದ್ರೆ ನಮ್ಗೆ ಇಷ್ಟ, ಅದಕ್ಕೋಸ್ಕರ ನಾವು ಮೀನ್ ಹಿಡಿಯಕ್ಕೆ ಹೋಗ್ತಾ ಇದೀವಿ. ಇವತ್ತು ಮೀನ್ ಹಿಡಿಯೋದಕ್ಕೆ ನೋಡಿ ನಮ್ಮ ಧರ್ಮಪಾಲ್ ಸರ್ ಅವ್ರನ್ನು ಕರ್ಕೊಂಡು ಹೋಗ್ತಾ ಇದೀವಿ. ಅವ್ರಿಗೂ ಬರಲ್ಲ ಅಂದ್ರೆ ಬಿಡದೆ ಕರ್ಕೊಂಡು ಹೋಗ್ತಾ ಇದೀವಿ. ಕೋರ್ಟ್ಗೆ ಹೋಗೋದು ಬೇಡ ಅಂತೇಳಿ ಕೋರ್ಟ್ ಕೆಲಸ ನಿಲ್ಸಿ ಕರ್ಕೊಂಬಂದಿದೀವಿ. ಇಲ್ಲಿ 100 ಕಿಲೋಮೀಟರ್ 400 ಕಿಲೋಮೀಟರ್ ಆಚೆಗೆ ಬೆಂಗಳೂರಿಂದ ಕರ್ಕೊಂಬಂದು ಅವರು ಹೇಳಿ ಸರ್ ನೀವು ಬಹಳ ಚೆನ್ನಾಗಿರುವ ಏರಿಯಾ, ಆನಂತರ ಬಹಳ ನೆಮ್ಮದಿಯನ್ನು ಕೊಡುವಂತ ಒಂದು ಏರಿಯಾ, ವಾತಾವರಣ. ಆಮೇಲೆ ಚೆನ್ನಾಗಿದೆ ಟೋಟಲಿ. ಯಾವ ಊರು ಸರ್ ಇದು? ಇದು ಬೀದಿಗುಡ್ಡೆ ಅಂತ. ಬೀದಿಗುಡ್ಡೆ ಪಂಜಾ ರೋಡು. ಬೀದಿಗುಡ್ಡೆ ಪಂಜಾ ರೋಡು. ನಮ್ಗೆ ಹೊಸ ರೋಡ್ಗಳು. ಮುಂದೆ ಹೋದ್ರೆ ಪುತ್ತೂರು ಎಲ್ಲ. ಮುಂದೆ ಒಂದು 15-20 ಕಿಲೋಮೀಟರ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಇದು ಕುಕ್ಕೆ ಸುಬ್ರಹ್ಮಣ್ಯ ನಿಯರ್ ಇರುವಂತ ಊರಿದು. ತುಂಬಾ ದಟ್ಟವಾದಂತ ಅರಣ್ಯ ಪ್ರದೇಶ. ಯಾರು ಬಂದಿರಲ್ಲ ಕುಕ್ಕೆ ಸುಬ್ರಹ್ಮಣ್ಯ, ಬಂದು ಹೋಗಿರ್ತೀರ ಅಷ್ಟೇ ನೀವೆಲ್ಲ. ಇದೆಲ್ಲ ಕುಕ್ಕೆ ಸುಬ್ರಹ್ಮಣ್ಯದ ಒಳಗಡೆ ಬಂದಿರಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ಗಾಯ್ಸ್ ಇಲ್ಲಿ. ಬನ್ನಿ ಮುಂದೆ ಮೀನ್ ಹಿಡಕ್ಕೆ ಹೋಗ್ತೀವಲ್ಲ, ಅಲ್ಲಿ ಸಿಗೋಣ. ಎಲ್ಲ ಹಿಡಿತೀವಿ, ತೋರಿಸ್ತೀವಿ ಯಾವ ಮೀನ್ ಬೀಳ್ತವೆ, ಎಂತಿಂತ ಮೀನ್ ಬೀಳ್ತವೆ ಎಲ್ಲ ನಿಮಗೆ ಹೇಳ್ತೀವಿ. ಅದರಲ್ಲೂ ಈ ಇದರಲ್ಲಿ ಏನು ಫಸ್ಟ್ ವರ್ಷನ್ ಸೆಕೆಂಡ್ ವರ್ಷನ್ ಅಂತಲ್ಲ, ಆ ಥರ ಮೀನುಗಳು ಇದ್ದಾವೆ. ಇವಾಗ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಸರ್. ಏನೇನೋ ಇದು ಇರ್ತವೆ ಅದರಲ್ಲಿ. ಇವಾಗ ಮೀನ್ ಹಿಡಿಯಕ್ಕೆ ದಾರ ಎಲ್ಲ ಬೇಕು. ದಾರ, ಬ್ಲೇಡ್ ತಗೊಳ್ಳಿ, ಮ್ಯಾಚಸ್, ಲೈಟರ್ ತಗೊಳ್ಳಿ. ಮ್ಯಾಚಸ್, ಲೈಟರ್ ಎಲ್ಲ ಬೇಕು. 2 ಲೈಟ್. ಸಿಗರೇಟ್ ಹೊಡಿಯಕ್ಕಲ್ಲ ಮ್ಯಾಚಸ್ ಅಂದ್ರೆ. ಎಲ್ಲಿ ಸರ್? ಇಲ್ಲೇ ಇದೆ. ಇಳ್ಸೋಣ ಇವಾಗ ಕಾರ್ನ. ಹಾಂ ಬನ್ನಿ 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 ಬನ್ನಿ. ಬರ್ತೈತೆ. ದೂರ ಆಯ್ತು. ಇವರೇ ಆಫ್ ರೋಡ್ ಡ್ರೈವರ್. ನೋಡಿ ಆಫ್ ರೋಡ್ ಅಲ್ಲಿ ಬಂದಿದೀವಿ ಕಾಡ್ಗೆ. ಇಲ್ಲಿ ತುಂಬಾ ಕಷ್ಟ, ಗಾಡಿ ಬಂದಿರೋದೇ ಬನ್ನಿ ಇವಾಗ ಮೀನು ಹಿಡಿಯೋಣ. ಈ ಚೇರ್ ತೊಗೊಂಬಂದಿರಾಗಿರೋದಪ್ಪ. ಹಿಡಿಯಲ್ಲ, ಅದಕ್ಕೆ ತಾರ್ ತಗೊಂಡ್ರೆ. ಸರಿ ಇನ್ನೊಂದ್ಸತಿ ಬಿಡಿ ಹಂಗೆ. ಇಲ್ಲಿ ಬೆಂಡಾಗ್ತವ್ರ ಪಕ್ಕದಲ್ಲಿ. ಟ್ಯಾಕ್ಟರ್ ತರಿಸ್ಬೇಕು. ಬನ್ನಿ ಬನ್ನಿ. ನಾವು ಬಂದಿರೋ ಅಂಥ ಜಾಗ ಯಾವುದು ಗೊತ್ತಾ ಮೀನು ಹಿಡಿಯೋಕ್ಕೆ? ನೋಡಿ ಇವಾಗ ಹೆಂಗಿದೆ ಅಂದರೆ ಪ್ಲೇಸು ನೋಡಿ.
ಕ್ರಿಸ್ಟಲ್ ಕ್ಲಿಯರ್ ವಾಟ್ರು ಕ್ಲೀನ್ ಸಕ್ಕದಾಗಿದೆ ನೋಡಿ. ಇತ್ ಕಡೆ ನೋಡಿದ್ರು ನೀರು, ಇತ್ ಕಡೆ ನೋಡಿದ್ರು ನೀರು ನೋಡಿ, ಸಕ್ಕದಾಗಿದೆ. ಆದರೆ ಮೀನು ಸಿಗುತ್ತೋ ಇಲ್ಲೋ ಡೌಟ್ ಇದೆ. ಅವು ಚಳಿಗೆ ಬಂದ್ಬಿಡ್ತಾವೆ, ಬೆಂಕಿ ಕಾಯ್ಸಕ್ಕ ಮೀನು ಹಿಡಿಯೋಕ್ಕೆ ಮೊಸಳೆಗಳು. ಇದೆ ಕಾಣಿಸಿರ್ಬೋದು ಇವಾಗ. ಕಟ್ರು ಕೊಡಿ. ಮಿಸ್ಟರ್ ಜಗನ್ ಕುಮಾರ್ದು ಗಾಳ ಇದು. ಇವರೇ ಫಿಶರ್ ಮ್ಯಾನ್ ಇವಾಗ. ಫಿಶರ್ಮ್ಯಾನ್ ರೆಡಿ. ನಮ್ಮ ಇನ್ಸ್ಟ್ರೂಮೆಂಟ್ ರೆಡಿ ಆಗಿದೆ. ಹೋಗೋಣ ಬರ್ರಿ ಇವಾಗ ಮೀನು ಹಿಡಿಯೋಕ್ಕೆ. ಎಷ್ಟು ಮೀನು ಸಿಗುತ್ತೆ ನೋಡೋಣ. ಅಲ್ಲೋಗ್ಲಿ, ನಾವು ಇಲ್ಲಿ ನೋಡ್ತೀವಿ. ನೋಡಿ ಫ್ರೆಂಡ್ಸ್, ಏನ್ ಕೆಲಸ ಕೊಡ್ತಾ ಇದೀವಿ. ಟೈಮ್ ಲೈನಲ್ಲಿ ಇಟ್ಟಿದ್ದೀನಿ. எப்படி இருக்கா, எப்படி இருக்கு ನಾನೇನೋ ಮೀನು ಸ್ಟೈಲ್ ನೋಡಿದ್ರೆ ಎಷ್ಟು ದೊಡ್ಡ ಮೀನು ಐತೆ ಅನ್ನೋ ಥರ ಹೇಳ್ತಾ ಇದೆಯಾ. ರಾತ್ರಿ ಬಂದು ಇಲ್ಲೇ ಸ್ಟೇ ಮಾಡಬೇಕು ಅಲ್ಲ. ಬನ್ನಿ ಬನ್ನಿ. ಏನು ನದಿ ಸರ್ ಇದು? ಕುಮಾರಧಾರ. ಕುಮಾರಧಾರನ ಸರ್ ಇದು? ಕುಮಾರಧಾರ ನದಿ. ಕುಮಾರಧಾರ ಅಲ್ವಾ? ಕುಮಾರಧಾರ ಮಾಯಿಪಜೆ ಮಾಯಿಪಜೆ ಹೆಸರು ಇಲ್ಲಿಗೆ. ಕುಮಾರಧಾರ ಮಾಯಿಪಜೆ ಮಾಯಿಪಜೆ ನದಿ ಸೂಪರ್ ಆಗಿದೆ. ಕ್ಲೈಮೇಟು ಸೂಪರ್ ಸೂಪರ್. ನೀರು ಮಾತ್ರ ನದಿ ಐಸ್ ತರ ಇದೆ. ಕ್ರಿಸ್ಟಲ್ ಕ್ಲಿಯರ್ ನೀರು. ಕೆಳಗಡೆ ಇರೋ ಬಂಡೆ ಗಿಂಡೆ ಎಲ್ಲ ಕಾಣ್ತಾ ಇದೆ. ವಾಟರ್ ಪ್ರೂಫ್ ಕ್ಯಾಮ್ರಾ ಇದು? ಎಲ್ಲ ನಿಜ ಹೇಳಿ. ಈಗ ಮೊಬೈಲ್ ಕೆಳಗೆ ಇಡ್ತಿದ್ದೀನಿ. ಎಲ್ಲ ಅಂಡರ್ವೇರ್ ಹಾಕಿದ್ದೀರಾ ಇಲ್ವಾ? ಕೆಳಗೆ ಅಂಡರ್ಗ್ರೌಂಡ್ ಮೊಬೈಲ್ ನೀರಲ್ಲಿ ಬಿಡ್ತೀನಿ. ಈಗ ಅಂಡರ್ವೇರ್ ಹಾಕೊಂಡಿರ್ಬೇಕು. ಆಮೇಲೆ ಸುಮ್ಮನೆ ಬೇರೆ ಏನು ಕೆಳಗಡೆ ಏನು ಕಡೆ ಅದು ಹಂಗೇಳಿ ಕರೆಕ್ಟಿಗೆ ನೋಡಿ. ಕೆಳಗಡೆ ಇಲ್ಲಿ ಮಾತಾಡ್ತಾರೆ ನೋಡಿ ಇವರು ಸಾಹೇಬ್ರು, ದೊಡ್ಡ ಸಾಹೇಬ್ರು. ಹೇಳಿ ಸರ್, ನದಿ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಹಾಂ ಸರ್. ಕುಮಾರಧಾರ ಹೊಳೆ ಇದು ಮುಂದೆ ಹೋಗಿ ಉಪ್ಪಿನಂಗಡಿಯಲ್ಲಿ ಜಾಯ್ನ್ ಆಗುತ್ತೆ. ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ ಎರಡು ಜಾಯ್ನ್ ಆಗಿ ಸಂಗಮ ಆಗುತ್ತೆ. ಅಲ್ಲಿ ಭಾಳ ದೊಡ್ಡ ವಿಸ್ತಾರವಾದಂಥ ಜಾಗದಲ್ಲಿ ಅದು ಸೇರುತ್ತೆ. ಇದು ಮಳೆಗಾಲದಲ್ಲಿ ತುಂಬಿ ಹರಿತಾ ಇರ್ತದೆ. ಇದು ಸೀಸನಲ್ ರಿವರ್ ಅಥವಾ ಸೀಸನ್ ಹೇಳಿದ್ರೆ ಮಳೆಗಾಲದಲ್ಲಿ ತುಂಬಿ ಹರಿತಾ ಇರ್ತದೆ. ಬೇಸಿಗೆಕಾಲದಲ್ಲಿ ಕೂಡ ನೀರು ಬೇಕಾದಷ್ಟು ಇರ್ತದೆ. ಇದು ಮಂಗಳೂರಿಗೆ ಹೋಗಿ ಬಂಟ್ವಾಳ ಇದು ಅಲ್ಲಿಂದ ಮಂಗಳೂರಿಗೆ ಹೋಗಿ ಕುಡಿಯುವ ನೀರಿಗೆ ಇದು ಕುಡಿಯೋ ನೀರಿಗೆ ಸೋರ್ಸ್ ಸರ್ ಇದು? ಸೋರ್ಸ್. ಸೂಪರ್ ಇದೆ ಸರ್. ತುಂಬಾ ಆಯುರ್ವೇದಿಕ್ ಗುಣಗಳನ್ನು ಹೊಂದಿರುವಂತದ್ದು. ಮಿಕ್ಸ್ ಮಾಡಿ ಕುಡಿಯೋಕೆ ಭಾರಿ ಚಂದ. ಚಂದ ಬಾಟಲ್ಗೆ ಮಿಕ್ಸ್ ಮಾಡಿ ಬಿಸ್ಕಿ ಬ್ರಾಂಡಿಗೆ ಬನ್ರಿ ಇಲ್ಲೊಬ್ರು ಇದಾರೆ ನೋಡಿ. ಅಲ್ಲೊಬ್ರು ಇದ್ದಾರೆ, ಒಳ್ಳೆ ಕೈದಿದ್ದಾರೆ, ಕುದಿದ್ದಾರೆ. ಫುಲ್ ನೀರೊಳಗೆ ಇಳಿಯಕ್ಕೆ ಮುಂಚೆ ಅವ್ರ ಒಳಗೆ ನೀರು ಇಳಿಸ್ಕೊಂತ ಇದ್ದಾರೆ. ಅಂಡರ್ವೇರ್ ಹಾಕಿಲ್ವಾ? ಬನ್ನಿ ಬನ್ನಿ ಬನ್ನಿ. ನೋಡಿ ಆ ಮರಳನ್ನ ಏನ್ ಮಾಡ್ತಾರೆ, ಬೇಸಿಗೆ ಮೇಲೆ ಆ ಮರಳನ್ನ ಬೋಟಲ್ಲಿ ಸರ್ ಅಲ್ಲ ಅಲ್ಲಿದೆ ಇಲ್ಲಿದೆ ಮರಳು ಮಾಫಿಯಾ ಇದೆ ಹಂಗಂದ್ರೆ ಇಲ್ಲಿ. ಬನ್ನಿ ಬನ್ನಿ, ಆಮೇಲೆ ಹೋಗೋದು ಬೇಗ. ಬನ್ರಿ ನೈಟ್ ಬಾರ್ಬಿಕ್ಯೂ. ಮತ್ತೆ ಬನ್ನಿ ಬೇಗ. ನಾವುನಪ್ಪ ಅಲ್ಲೆಲ್ಲ ಹಳ್ಳ ಇಲ್ಲ, ಬೇಲೂರೇ ಇದೆ. ಹಳ್ಳ ಇಲ್ಲ ಅಲ್ಲಿ, ಡೆಪ್ತ್ ಇದೆ. ಹೌದಾ? ಏನೇನೋ ಹೇಳಕ್ ಹೋಗ್ಬೇಡಿ, ಆಗ್ತಾ ಇದೆ. ಏನಲ್ಲ, ಅವಾಗಲೇ ಅಂದ್ಕೊಂಡೆ ನೀರು ಸಡನ್ ಆಗಿ ಉಪ್ಪು ಆಗ್ಬಿಡ್ತು. ಯಾರೋ ಏನೋ ಕೆಲಸ ಮಾಡೋರಲ್ಲಿ ನೀರಲ್ಲಿ ನಿಂತ್ಕೊಂಡು ಯಾರು ಅದು ಕರೆಕ್ಟ್ ನೋಡಿ. ನೀರು ಟೆಸ್ಟ್ ಮಾಡಕ್ ಹೋದ್ರಿ? ಹಂಗಿದ್ರೆ ಇವರೇ ಇರ್ಬೇಕು, ಜಾಸ್ತಿ ಉಪ್ಪು ಮಾಡೋದು ಇವರೇ. ನೀವೇ ಏನ್ ಸಮಯ ಸರ ಎಂದ ಸರ ಮೀನು ಸಿಕ್ತಾ? ಯಾಕೆ ಫೀಲಿಂಗಲ್ಲಿ ಬರ್ತಾ ಇದ್ದೀರಾ? ಮೀನು ಸಿಕ್ಕಿಲ್ವಾ? ಎಲ್ಲಿ ದೊಡ್ಡದ ಸಿಕ್ಕ
ಏನು ಇಷ್ಟೊಂದು ಬ್ಲಾಕು ಏಯ್ ಕ್ಯಾಟ್ ಫಿಶ್ ಬನ್ನಿ ಬನ್ನಿ ಹಾಂ ವಾಂಗ ಸಾವಿ ವಾಂಗ ವಾಂಗ ಇದ್ದಾರೆ ಡ್ರೈವರ್ ಹೆವಿ ಡ್ರೈವರು ಬಂದ್ಬಿಡ್ತದೆ ವಾಂಗ ವಾಂಗ ಸಮಯ ವಾಂಗ 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 ಹಾಂ 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 ಹೋಗಿ 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 ಹಾಂ 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 ಹಂಗೆ ರಾಯ್ಸ್ ನಮ್ಗ ಹಚ್ಬಿಡ್ವೆ ಅಂತ ಅಂತ ನಡೀರಿ ಲೆಕ್ಕಕ್ಕೆ ಇಲ್ಲ ಗಾಯ್ಸ್ ಇದಕ್ಕೆ ಬನ್ನಿ ಗಾಯ್ಸ್ ಹೋಗೋಣ ಇವಾಗ ನೋಡಿ ಕಾರ್ ಹೋಗ್ತೈತೆ ಅಲ್ಲಿ ಮುಂದೆ ನಿಲ್ಲಿಸ್ತಾ ಇಲ್ಲ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಇದೆ ಇಲ್ಲೇ ಹಿಡ್ದಿದ್ದು ಮೀನು ನೋಡಿ ಇಲ್ಲೇ ಹಿಡಿದಿತ್ತು ಮೀನು ಯಾವುದೂ ಒಂದು ಇಲ್ಲ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಮೀನುಗಳು ಯಾವ ಇರಲಿಲ್ಲ ಅದಕ್ಕೋಸ್ಕರ ಮೀನುಗಳೆಲ್ಲ ಹಾಲು ಕುಡಿದು ಇವಾಗ ಬ್ರೀಡಿಂಗ್ ಏನೋ ಸ್ಟಾರ್ಟ್ ಆಗಿದೆ ಮೀನುಗಳದ್ದು ಇಲ್ಲೆಲ್ಲ ನೋಡಿದ್ದು ಯಾವುದೋ ಕಾಡಲ್ಲಿ ಬಂದಿದೆ ಕಾಡಲ್ಲಿ ನೋಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಈ ಕಡೆ ನೋಡಿದ್ರು ಕಾಡು ಈ ಕಡೆ ನೋಡಿದ್ರು ಎಲ್ಲ ಕಾಡು ನೋಡಿ ಅಲ್ಲಿ ನಿಂತ್ಕೊಂಡಿದೆ ಆನೆ ಇಲ್ಲಿ ನಿಲ್ಸೋರು ಬರ್ರಿ ಹೋಗೋಣ ಎತ್ಕೊಳ್ಳೋಣ ಇಲ್ಲೆಲ್ಲ ಇಲ್ಲಿ ನೋಡಿ ಎಲ್ಲ ಪೈನಾಪಲ್ ಗಿಡಗಳು ಇಲ್ಲೆಲ್ಲ ಎಲ್ಲ ಪೈನಾಪಲ್ ಇಲ್ಲಿ ಜಾಸ್ತಿ ಪೈನಾಪಲ್ ಎಲ್ಲ ಪೈನಾಪಲ್ ಅಷ್ಟೇ ಯಾವುದು ನೋಡಿ ಕಿಂದಾಪಲ್ ಇಲ್ಲ ಎಲ್ಲ ಪೈನಾಪಲ್ಲು ಎಲ್ಲ ಪೈನಾಪಲ್ ಆದ್ರೆ ರೇಟ್ ಮಾತ್ರ ಹಂಗೆ ಕಿಂದಾಪಲ್ ಯಾವುದೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೋಡಿ ಕಾಡಿನ ಹೊರಗಡೆ ಬಂದಿದ್ದೀವಿ ಸುತ್ತಾಕೋಣ ನೈಟ್ಗೆ ಅಧ್ಯಕ್ಷರೇ ನಿಮ್ಗೇನು ಗಾಡಿ ಓಡ್ಸಕ್ ಬೇಜಾರಾಗಲ್ವಾ ಸುಸ್ತಾಗಲ್ವಾ? ಏನಿಲ್ಲಪ್ಪ. ಯಾಕೆ ಅಲ್ಲ ಮನುಷ್ಯ ಏನ್ ಗೊತ್ತಾ ಇರೋದು, ಆಡೋನ್ ಗೊತ್ತು ಆಟ, ನೋಡೋನ್ ಏನ್ ಗೊತ್ತು ನನ್ ಚಾಟ ಅಂತ ಇರ್ತಲ್ಲ ಆತರ. ನನ್ ಚಿಕ್ಕವ್ರಿ ನನ್ಗೆ ಗೊತ್ತು, ಸುಮ್ನೆ ಕುಂತ್ಕೊಂಡ್ಬರೋ ನಿಮ್ಗೇನ್ ಗೊತ್ತು ಅಂತ ಅವ್ರ ಮನ್ಸಲ್ಲಿ ಬೈಕೊಂತಾರೆ. ಒಂಥರ ಚೆನ್ನಾಗಿದೆ, ಓಡ್ಸಕ್ ಒಂಥರ ಮಜಾ ಇದೆ. ಮನೆಗೆ ಹೋದ್ಮೇಲೆ ತೆಗ್ದಲ್ಲಿ ಐಸ್ ಕಡ್ಡಿ ಇಟ್ಕೊಳ್ಳೋದು, ಅಷ್ಟೊತ್ತು ಕೋಲ್ಡ್ ಪ್ಯಾಕ್ ಇಡೋದು, ಉರಿ ಅಂದ್ಕೊಂಡು. ಕಾಡಲ್ಲಿ ಓಡಿಸೋದು ಸ್ವಲ್ಪ ಚೆನ್ನಾಗಿರುತ್ತೆ. ಕ್ರೇಜ್ ಆಫ್ ರೋಡಿಂಗ್ ಬೆಂಗಳೂರಿಗೆ ಹೋದ್ರೆ ಸಿಗೋಣ ಮತ್ತೆ. ಹೈವೇದಲ್ಲಿ ಎಲ್ಲರೂ ಓಡಿಸ್ತಾರೆ, ಈ ಕಾಡಲ್ಲಿ ಹಿಂಗ್ ಓಡಿಸ್ಬೇಕು ಆಫ್ ರೋಡ್. ಅವಾಗ ಪಕ್ಕ ಡ್ರೈವರ್ ಅಂತ ಕಲೆಗಾರ ಕಾಡಲ್ಲಿ ಆಫ್ ರೋಡ್ ಎಲ್ಲ ಎಲ್ಲರೂ ಓಡ್ಸಕ್ ಆಗಲ್ಲ, ಯಾಮಾರಿದ್ರೆ ಹೋಗಿ ಎಲ್ಲ ಇಡ್ತೀವಿ. ಆಮೇಲೆ ಇಂಡೈರೆಕ್ಟ್ ಹೇಳ್ತಾ ಇರೋದು ಏನ್ ಗೊತ್ತಾ, ಎಲ್ಲಾ ಗಾಡಿನ ಎಲ್ರು ಓಡ್ಸಕ್ ಆಗಲ್ಲ ಅಂತ. ಗಾಡಿ ಎಲ್ಲಾ ಗಾಡಿಯನ್ನು ಓಡ್ಸಕ್ ಆಗಲ್ಲ. ಅದೆಲ್ಲ ಕಿಲಾಡಿಗಳು ಮಾತ್ರ, ಕಿಲಾಡಿ ತರ ಅವ್ರೆಲ್ಲಾ ಗಾಡಿ ಓಡಿಸಿದಾರೆ, ಎಲ್ಲಾ ತರದ ಗಾಡಿ. ಅಂದ್ರೆ ಫಾರ್ಚುನರ್, ಇನೋವಾ, ಜೀಪು, ಹೇಳಿದ್ದು ಸ್ವಾಮಿ ಗಾಡಿ ಅಂತಾನೆ. ಸ್ಕ್ರಾಪ್ ಆಗಿರುತ್ತಲ್ಲ, ಸ್ಕ್ರಾಪ್ ಆಗಿ ಶೆಡ್ಡಿಗೆ ಸೇರಿ ಓಡಿಸಿದಾರೆ ಇವರು. ಇಲ್ಲಿ ಚಿಕನ್ ಚಿಕ್ ಬಂತ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ ಬದುಕು